ಶಿರಸಿಯ ಡಾಕ್ಟರ್ ವೆಂಕಟರಮಣ ಹೆಗಡೆಯವರ ನಿಸರ್ಗಮನೆ ಆಸ್ಪತ್ರೆಗೆ ಬ್ಯಾಕ್ ಪೇನ್ ಇಶ್ಯೂ ಇರುವಂತ ಕಾರಣ ನಮ್ಮ ಮದರ್ ಬಿಟ್ಟು ಬಂದಿದ್ದೆ 10 ದಿನದ ಟ್ರೀಟ್ಮೆಂಟ್ ಸಲುವಾಗಿ. ಇವತ್ತು 10 ದಿನ ಕಂಪ್ಲೀಟ್ ಆಯ್ತು. ಅವ್ರಿಗೆ ಕರ್ಕೊಂಡ್ ಬರಕ್ ಹೊಂಟಿದೀನಿ. ಈ ವಿಡಿಯೋದಾಗ ಈ 10 ದಿನ ಟ್ರೀಟ್ಮೆಂಟ್ ಕೊಡ್ಸಿದ್ಕ ಏನಾದ್ರೂ ಇಂಪ್ರೂವ್ಮೆಂಟ್ಸ್ ಕಾಣ್ತಾ, 10 ದಿನಕ್ಕೆ ಎಷ್ಟು ಟೋಟಲ್ ಖರ್ಚಾಯ್ತು ಅಂಡ್ ಇಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರ ಡಾಕ್ಟರ್ಸ್ಗಳು ಅಂಡ್ ಡಾಕ್ಟರ್ಸ್ ಟ್ರೀಟ್ಮೆಂಟ್ ಯಾವ ರೀತಿ ಐತಿ ಅಂಡ್ ಇಲ್ಲಿ ಹೈಜೆನಿಕ್ ಆಗೈತೋ ಇಲ್ಲೋ, ಪೇಷಂಟ್ ಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾರ ಇಲ್ಲೋ ಎಲ್ಲ ಕೂಡ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಏನ್ ತನಕ ನೋಡ್ರಿ. ನಮ್ಮ ಚಾನಲ್ ಫಸ್ಟ್ ಟೈಮ್ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಬರೀ ವಿಡಿಯೋನ ಶುರು ಮಾಡೋಣ. ನಿಸರ್ಗಮನೆ ಹಾಸ್ಪಿಟಲ್ ಶಿರಸಿ ಶ್ರೀ ಮಾರಿಕಾಂಬಾ ದೇವಸ್ಥಾನದಿಂದ ಜಸ್ಟ್ 5.7 ಕಿಲೋಮೀಟರ್ ಡಿಸ್ಟೆನ್ಸ್ ದಾಗ ಬರ್ತೈತ್ರಿ. ದಿನದ ಟ್ರೀಟ್ಮೆಂಟ್ ಅಂತ ಹೇಳಿಕಿಂದ 12ನೇ ತಾರೀಕಿಗೆ ಬಿಟ್ಟು ಬಂದಿದ್ದೆ. ಸೊ ಇವತ್ತ 21 ತಾರೀಕು. ಸೊ ಇವತ್ತಿಗೆ 10 ದಿನ ಕಂಪ್ಲೀಟ್ ಆಯ್ತು ಅವ್ರ ಪ್ರಕಾರ. ಸೊ ಅವ್ರಿಗೆ ಇವತ್ತ ಡಿಸ್ಚಾರ್ಜ್ ಆಲ್ಮೋಸ್ಟ್ 12ನೇ ತಾರೀಕಿನ ನಂತರ 21ನೇ ತಾರೀಕಿಗೆ ಸೊ 9 ದಿನ ಕಂಪ್ಲೀಟ್ ಆಕಾರ. ಸೊ ಅವ್ರಿಗೆ ಗೊತ್ತಿಲ್ಲ, ಅವ್ರ ಪ್ರಕಾರ 9 ದಿನ ಅಂತ ಹೇಳ್ತಿಲ್ಲ, 10 ದಿನ ಅಂತ ಹೇಳ್ತಾರ. ಸೊ 10 ದಿನ ಇವತ್ತಿಗೆ ಕಂಪ್ಲೀಟ್ ಆಗ್ಯದ. ಸೊ ಈ 10 ದಿನದ ಟ್ರೀಟ್ಮೆಂಟ್ ಸೊ ಸುಮಾರು ಅವರು ಒಂದು 250-300 ಕಿಲೋಮೀಟರ್ ದೂರ ಅಂದ್ರೆ ಒಂದು 7 ಅವರ್ಸ್ ಜರ್ನಿ. ಸೊ ನಾವ್ ಎಲ್ಲಿರ್ತೀವಿ ಅಲ್ಲಿಂದ ಒಂದ್ 7 ಅವರ್ಸ್ ಜರ್ನಿ ಅಷ್ಟು ಡಿಸ್ಟೆನ್ಸ್ ದೂರದಲ್ಲಿರುವಂತ ಒಂದು ಶಿರಸಿ ಅನ್ನುವಂತ ಊರಲ್ಲಿ ನಿಸರ್ಗಮನೆ ಅಂತ ಹೇಳಿ ಅಲ್ಲಿ ಆಯುರ್ವೇದಿಕ್ ಟ್ರೀಟ್ಮೆಂಟ್. ಲಾಸ್ಟ್ ಟೈಮ್ ಒಂದ್ ಕಾರ್ ಬಾಡಿಗೆ ತಗೊಂಡ್ ಹೋಗಿದ್ದೆ. ಸೊ ಈ ಸಲ ನಾವ್ ಫ್ರೆಂಡ್ ದ ಕಾರ್ ಇಸ್ಕೊಂಡ್ ಹೊಂಟಿನಿ. ನಾ ಯಾವ ರೂಟ್ ಪ್ರಕಾರ ಹೊಂಟಿನಪ್ಪ ಅಂತಂದ್ರ ಬಸವನ ಬಾಗೇವಾಡಿಯಿಂದ ಕೋಲಾರಿಂದ ಹುಬ್ಳಿಯಿಂದ 2 ರೂಟ್ ಬರ್ತಾವ ಶಿರಸಿ ಹೋಗ್ಬೇಕಂದ್ರ. ಒಂದು ಯಲ್ಲಾಪುರ ಅಂತ ಹೋಗ್ಬೋದು, ಇನ್ನೊಂದು ಮುಂಡಗೋಡ ಅಂತ ಹೇಳಿ. ಸ್ನೇಹಿತರೆ, ಇವಾಗ ನಾನು ರೆಸ್ಟಿಗೆ ಅಂತ ಹೇಳಿ ನಿಂತಿದ್ದೆ. ಸೊ ಇವ್ರದ್ದು ಫೋನ್ ಬಂತು, ನಿಸರ್ಗ ಮನೆಯವ್ರದ್ದು. ಇವ್ರದ್ದು ಬಿಲ್ಲಿಂಗ್ ಏನೈತಿ 1 ಗಂಟೆ ಒಳಗೆ ಹಾಕದಂತ. ಡಿಸ್ಚಾರ್ಜ್ ಆಗ್ಬೇಕಾದ್ರೆ ಏನ್ ಪೇಮೆಂಟ್ ಪ್ರೊಸೀಜರ್ ಇರ್ತದ. ಸೊ 1 ಗಂಟೆ ಒಳಗೆ ಮುಗಿಸ್ಬೇಕಂತ. ಸೊ ಅವ್ರು ಫೋನ್ ಪೇ ಮಾಡಕ್ ಹೇಳಿದ್ರ ನನಗ. ಸೊ ಫೋನ್ ಪೇ ಮಾಡಿದೀನಿ. ಬೆಳಗ್ಗೆ 10:30 ಬಿಟ್ಟಿ ನಾನು. ಸೊ ಆಲ್ಮೋಸ್ಟ್ 5 ಗಂಟೆಗೆ ಹೋಗಿ ರೀಚ್ ಆಗ್ಬೇಕು ಅನ್ನೋದು ಐತಿ. ನೋಡುವಂತ ಎಷ್ಟೊತ್ತಿಗೆ ಹೋಗ್ತೀನಂತ. ಸ್ನೇಹಿತರೆ, ಆಲ್ಮೋಸ್ಟ್ ಇನ್ನೊಂದ್ 70 ಕಿಲೋಮೀಟರ್ ಏನು ಉಳಿದಿರಬಹುದು. ಟೈಮ್ ಆಗತೈತಿ 3. ನಾ 5 ಗಂಟೆಗೆ ಹೋಗಿ ರೀಚ್ ಆಗ್ಬೇಕಂತ ಮಾಡೀನಿ. ಅಪ್ರಾಕ್ಸ್ 5 ಗಂಟೆಗೆ ಹೋಗಿ ರೀಚ್ ಆಕಿನ ತಕ್ಕೊಂಡ. ಯಾಕಪ್ಪ ಅಂದ್ರ ಜಂಗಲ್ದಾಗ ಸ್ವಲ್ಪ ಗಾಡಿ ಸ್ಲೋನೇ ಹೋಗತ್ತ. ಕಾಡೊಳಗೆ ಎಂಟ್ರಿ ಆಲ್ಮೋಸ್ಟ್ ಒಂದ್ 10 ಕಿಲೋಮೀಟರ್ ಆಗಿರ್ಬೋದು. ಮಳಿ ಇಲ್ಲ, ಬ್ಯಾಸಿಗೆ ಟೈಮ್, ಫುಲ್ ಎಲ್ಲ ಒಣಗಿ ಬಿಟ್ಟೈತಿ. ಸ್ನೇಹಿತರೆ, ಫೈನಲಿ ನಿಸರ್ಗಮನೆ ಶಿರಸಿಗೆ ಒಂದೊಂದು 1 ಕಿಲೋಮೀಟರ್ ಐತಿ. ಸೊ ಇಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ. ಟೈಮ್ ಆಗತೈತಿ 4:15. ಸೊ ಅರ್ಧ ಗಂಟೆ ಮುಂಚೆನೆ ಬಂದೀನಿ. ಸೊ ಪಟ ಇಲ್ಲೆಲ್ಲ ಏನು ಪ್ರೊಸೆಸ್ ಡಿಸ್ಚಾರ್ಜ್ದು ಅದನ್ನೆಲ್ಲ ಮುಗಿಸ್ಕೋತೀನಿ. ಸೊ ಈ 10 ದಿನ ಟ್ರೀಟ್ಮೆಂಟ್ ತಗೊಂಡಿದ್ಕ ಏನು ಇಂಪ್ರೂವ್ಮೆಂಟ್ ಆಗ್ಯದ ಹೇಳ್ತೀನಿ. ಮೊದಲನೇದು 100% ಪೇನ್ ಒಳಗೆ ಒಂದು 20% ಅಷ್ಟು ಪೇನ್ ರಿಲೀಫ್ ಆಗ್ಯದ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಜಾಸ್ತಿ ಬಲ್ಜ್ ಆಗಿರೋದ್ರಿಂದ ಇದು ಜಲ್ದಿನೂ ಇಂಪ್ರೂವ್ಮೆಂಟ್ ಆಗೋದಿಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ತಕ್ಕಂಗೆ ಎಕ್ಸಸೈಸ್ ಹೇಳ್ಯಾರ ಆ್ಯಂಡ್ ಅದಕ್ಕೆ ತಕ್ಕಂಗೆ ಫುಡ್ ತೊಗೋಬೇಕು. ಸೊ ಏನೇನು ಮಾಡಬೇಕು ಏನೇನು ಮಾಡಬಾರ್ದಂತೂ ಕೂಡ ಅವ್ರು ಹೇಳ್ಯಾರ. ಸೊ ಇಟ್ಸ್ ಟೇಕ್ ಅ ಟೈಮ್. ಎರಡನೇದು ಎಷ್ಟು ಖರ್ಚು ಐತೆ ಅಂತ ಹೇಳೋದಾದ್ರೆ 10 days ಖರ್ಚಾಗಿರುವಂಥದ್ದು ಟೋಟಲ್ ಹೇಳ್ಬಿಡ್ತೀನಿ 21,562 rupees. ಅರೌಂಡ್ 22,000 ರೂಪಾಯಿ ತನ್ಕೋರಿ. ಜನರಲ್ ರೂಮ್ ಇದು 18,300. ಇದು ರೂಮ್ ಆಮೇಲೆ ಕನ್ಸಲ್ಟೇಷನ್ ಏನೇನು ಕೂಡಿ ಇದು 18,300 ಆಗ್ಯದ. 3,200 rupees ಏನೈತಿ ಇದು ಮೆಡಿಕಲ್ ಬಿಲ್ ಆಗೈತಿ. ಸೊ ಟೋಟಲ್ ಏನೈತಿ 21,562. ಸೊ ಅರೌಂಡ್ 22,000 ಅನ್ಕೋರಿ. ಅರೌಂಡ್ 22,000 ಅಂತ ಅನ್ಕೋರಿ. ಸೊ ಇದೇನು ಓನ್ಲಿ ಇನ್ ಹಾಸ್ಪಿಟಲ್. ಸೊ ಬರೋ ಹೋಗೋ ಖರ್ಚು ಇದು ಬೇರೆ ಇರ್ತದ. ನೀವು ಸ್ಪೆಷಲ್ ರೂಮ್ ತೊಗೊಂಡ್ರೆ ಇದು ಕೂಡ ಬೇರೆ ಇರ್ತದ, ಅಥವಾ 2 sharing ರೂಮ್ ತೊಗೊಂಡ್ರೆ ಇದು ಕೂಡ
ಬೇರೆ ಇರ್ತದೆ. ಸೊ ಇದು ಜನರಲ್ ರೂಮಿನ ಕಾಸ್ಟ್ ಏನೈತಿ ಇಷ್ಟಾಗೈತಿ. ಇಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಸಿಗ್ತೈತಿ, ಪೇಷಂಟಿಗೆ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರ ಇದ್ರ ಬಗ್ಗೆ ಹೇಳೋದಾದ್ರೆ, ಪ್ರತಿಯೊಬ್ರು ಕೂಡ ಪೇಷಂಟ್ ಜೊತೆಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾರ. ಅವ್ರ ಬಿಹೇವಿಯರ್ ಕೂಡ 100% ಓಕೆ ಅಂತ ಹೇಳ್ಬೋದು. ಹೈಜೆನಿಕ್ ಬಗ್ಗೆ ಮಾತಾಡೋದಾದ್ರೆ, ನೈಸರ್ಗಿಕದಲ್ಲಿ ಇರುವಂತ ಈ ಒಂದು ನಿಸರ್ಗ ಮನೆ, ಸೊ ಇದು ಕೂಡ ತುಂಬಾ ಹೈಜೆನಿಕ್ ಆಗಿರುವಂತದ್ದು. ಸೊ ಬೆಸ್ಟ್ ಅಂತ ಹೇಳೋದು ಟ್ರೀಟ್ಮೆಂಟ್. ಈ ಹಾಸ್ಪಿಟಲ್ ಬಗ್ಗೆ 5 ಸ್ಟಾರ್ಗೆ 5 ಸ್ಟಾರ್ ರೇಟಿಂಗ್ ಐತಿ ನಂದು. ಯಾರೆಲ್ಲ ಶಿರ್ಸಿ ನಿಸರ್ಗ ಮನೆಗೆ ಹೋಗ್ಬೇಕಂತ ಮಾಡ್ಯಾರ ಅವ್ರಿಗೆಲ್ರಿಗೂ ಶೇರ್ ಮಾಡಿ, ಅವ್ರೆಲ್ಲರಿಗೂ ಮುಟ್ಟೋ ತನಕ ಶೇರ್ ಮಾಡಿ. ವಿಡಿಯೋನ ಎಂಡ್ ತನಕ ನೋಡಿದ್ರೆ ಅನ್ಕೊಂಡು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.